ಮುಂಚೆ ಎಲ್ಲ ಈ ಟಿ.ಬಿ ಆಗಿರ್ಬೋದು, HIV ಆಗಿರ್ಬೋದು, ಹಾಗೆ ಈ ಏಡ್ಸ್ ಆಗಿರ್ಬೋದು, ಇವೆಲ್ಲ ಬಂತು ಅಂತಂದ್ರೆ ಊರ್ ಹೊರಗಿಡ್ತಾ ಇದ್ದಂಥ ಕಾಲ ಒಂದಿತ್ತು. ಆದ್ರೆ ಈವಾಗ ಒಂದು ಅಡ್ವಾನ್ಸ್ ಆಗಿದೆ ವೈದ್ಯಕೀಯ ರಂಗ. ಸೊ ಈ ತರದ ಒಂದು ವ್ಯಾಕ್ಸಿನೇಷನ್ ಆಗಿರ್ಬೋದು, ನಿಮ್ಮಂಥ ಡಾಕ್ಟರ್‌ಗಳಾಗಿರ್ಬೋದು, ಇವೆಲ್ಲವನ್ನು ಟ್ರೀಟ್ ಮಾಡೋದ್ರಿಂದಾಗಿ ಮನುಷ್ಯ ಮತ್ತು ಸಮಾಜ ಒಂಥರ ಸುಸ್ಥಿತಿಯಲ್ಲಿದೆ ಅಂತ ಹೇಳ್ಬೋದು ಡಾಕ್ಟರ್ ಹಾಗಾದ್ರೆ. ಹೌದು, ಖಂಡಿತ. ಅಂದ್ರೆ ಈಗ ಇನ್ಫೆಕ್ಷನ್ ಅವೇರ್ನೆಸ್ ಮುಖ್ಯ. ಹ್ಮ್. ಟಿಬಿ ಮೊದಲು ಕೂಡ ಯಾಕೆ ಸರಿಯಾಗಿ ಟ್ರೀಟ್ ಆಗ್ತಿರ್ಲಿಲ್ಲ ಅಂದ್ರೆ ಡಯಾಗ್ನೋಸ್ ಆಗ್ತಿರ್ಲಿಲ್ಲ. ಹ್ಮ್. ಕೆಮ್ದವರು ಕೆಮ್ತಾನೆ ಅಂತ ಕೆಮ್ಕೊಂಡೇ ಕೂತಿರ್ತಿದ್ರು, ಅದನ್ನ ಊರಲ್ಲಿ 100 ಜನಕ್ಕೆ ಹಬ್ಬಿಸ್ತಾ ಇದ್ರು. ಹ್ಮ್. ಯಾಕಂದ್ರೆ ಟಿಬಿ ಒಂದು ಸಾಂಕ್ರಾಮಿಕ ರೋಗ. ಹೌದು. ಈಗ ಎಲ್ಲ ಅವೇರ್ನೆಸ್ ಹೆಚ್ಚಾಗಿದೆ. ಹೇಗೆ ಅಂದ್ರೆ ಒಂದು ವಾರ ಕೆಮ್ತಾ ಇದ್ರೆ ತಕ್ಷಣ ಡಾಕ್ಟರ್ಸ್ ಹತ್ರ ಬಂದೇ ಬರ್ತಾರೆ ಹ್ಮ್. ಏನಾಗಿದೆ ಅಂತ. ಅಂಡ್ ಒಳ್ಳೆ ಡಾಕ್ಟರ್ ಅದನ್ನ ಐಡೆಂಟಿಫೈ ಮಾಡೇ ಮಾಡ್ತಾರೆ. ಓಕೆ, ಇದಿರಬಹುದು, ಟಿಬಿ ಇರಬಹುದು. ನೀವು ಟೆಸ್ಟ್ ಮಾಡಿ ಡಯಾಗ್ನೋಸ್ ಮಾಡಿ ಸಸ್ಪೆಕ್ಟ್ ಮಾಡಿದ ತಕ್ಷಣ ಟ್ರೀಟ್ಮೆಂಟ್ ಕೊಟ್ರೆ ಟ್ರೀಟ್ಮೆಂಟ್ ಚೆನ್ನಾಗಿದೆ. ನಮ್ಮ ಪ್ರಾಕ್ಟೀಸಲ್ಲಿ ನಾನು ಹೇಳೋದು ಇಷ್ಟೇನೆ, 90% ಕಷ್ಟದ ಕೆಲಸ ಡಯಾಗ್ನೋಸಿಸ್. ನೀವು ಆ 90% ಕಷ್ಟದ ಕೆಲಸ ಮುಗಿಸಿದ್ರೆ 10% ಮಾತ್ರ ಟ್ರೀಟ್ಮೆಂಟ್. ಅಂಡ್ ಟ್ರೀಟ್ಮೆಂಟೇ ಸುಲಭದ ಕೆಲಸ. ನೀವು ಡಯಾಗ್ನೋಸ್ ಕರೆಕ್ಟಾಗಿ ಮಾಡಿದ್ರಿ ಅಂದರೆ ಟ್ರೀಟ್ಮೆಂಟ್ನ ಸುಲಭವಾಗಿ ಮಾಡ್ಬೋದು. ಓಕೆ. ಸೊ ಅದು ಒಬ್ಬ ಒಳ್ಳೆ ಫಿಸಿಷಿಯನ್ನ ರೋಲ್ ಅಂತ ನನಗನ್ಸುತ್ತೆ. ಇವಾಗ ಈ ಫಿಸಿಷಿಯನ್ಸ್ ಹತ್ರ ಹೋಗಿರ್ತಾರಲ್ಲ ಡಾಕ್ಟರ್, ಅವರು ಈ ತರದೆಲ್ಲ ಡಿಸೀಸ್ಗಳಿಗೆ ಪರ್ಟಿಕ್ಯುಲರ್ ಆಗಿ ಡಾಕ್ಟರ್ಸ್ ಹತ್ರ ಕಳಿಸ್ಬೇಕು ಅಂದ್ರೆ ನಿಮ್ಮಂತ ಡಾಕ್ಟರ್ಸ್ ಬಳಿ ಕಳಿಸ್ಬೇಕು. ಅವ್ರಗಳಿಗೆ ಗೊತ್ತಿದ್ದಾಗ್ಲೇನೆ ನಿಮ್ಮ ಹತ್ರ ಕಳ್ಸಕ್ ಸಾಧ್ಯ. ಈಗ ನಮ್ಗಳಿಗೆ ಗೊತ್ತಿರಲ್ಲ ಈ ತರದ ಡಾಕ್ಟ್ರೇ ಸಪ್ರೇಟ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದರ ಒಂದು ಅವೇರ್ನೆಸ್ ಯಾವ ರೀತಿ ಇರಬೇಕು ಅಂತ ಮನುಷ್ಯರಲ್ಲಿ. ಸೋಷಿಯಲ್ ಮೀಡಿಯಾ ಅಟ್ ದ ಎಂಡ್ ಆಫ್ ದ ಡೇ, ಸೋಷಿಯಲ್ ಮೀಡಿಯಾ ಮತ್ತು ಇಂಟರಾಕ್ಷನ್ಸ್. ಸೊ ನಾವೇನು ಮಾಡ್ತೀವಿ, ನಮ್ಮ ಸೊಸೈಟಿಯಿಂದ ಇನ್ಫೆಕ್ಷಸ್ ಡಿಸೀಸ್ ಸೊಸೈಟಿ ಅಂತ ಇದೆ, ನಾವು ಕೆಲವು ಟಾಕ್ಗಳನ್ನ ಹಮ್ಕೋತೀವಿ. ನಾವು ಈಗ ನಿನ್ನೆ ಒಂದು ರಾತ್ರಿ ಒಂದು ಟಾಕ್ ಇದೆ ಅಡಲ್ಟ್ ವ್ಯಾಕ್ಸಿನೇಷನ್ ಬಗ್ಗೆ. ನಮ್ದೊಂದು ಗ್ರೂಪ್ ಇದೆ. ಸೊ ಅದನ್ನು ನಾವು ಫಿಸಿಷಿಯನ್ಸ್ಗೆಲ್ಲ ಇನ್ವೈಟ್ ಕಳಿಸಿದ್ವಿ ಆಲ್ ಓವರ್ ಇಂಡಿಯಾ. ಸೊ ಈ ಥರ ನಾವು ಟಾಕ್ ಕೊಡ್ತಿದ್ದೀವಿ, ನೀವು ಅಟೆಂಡ್ ಮಾಡಿ ಅಂತ. ಇವೆಲ್ಲ ಆನ್ಲೈನ್. ಈಗ ಈ ವೆಬಿನಾರ್ಸ್ ಆನ್ಲೈನ್ ಬಂದಿರೋದ್ರಿಂದ ಅಡ್ವಾಂಟೇಜ್, ಯಾರು ಫಿಸಿಕಲಿ ಬಂದ್ರೆ ಕೂತ್ಕೊಳ್ಳೋ ಅವಶ್ಯಕತೆ ನಿಜ ಇಲ್ಲ. ನಿಜ. ಸಂಜೆ ಹೊತ್ತು ನಿಮ್ಮ ಪ್ರಾಕ್ಟೀಸ್ ಮುಗಿಸ್ಕೊಂಡು ಕೂತ್ಕೋಬಹುದು. ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿ ಅದು. ಇನ್ಫೆಕ್ಷಸ್ ಡಿಸೀಸ್ ಸೊಸೈಟಿ ಆಗಿ ನಾವು ಅದನ್ನು ಮಾಡ್ತಾ ಇದ್ದೀವಿ. ಟಾಕ್ಸ್ ಮಾಡ್ತೀವಿ. ಬರೀ ವ್ಯಾಕ್ಸಿನೇಷನ್ ಅಂತಲ್ಲ, ಆಂಟಿಬಯೋಟಿಕ್ ಹೇಗೆ ಕರೆಕ್ಟಾಗಿ ಯೂಸ್ ಮಾಡಬೇಕು, ಕೆಲವು ಡಿಸೀಸ್ ಹೇಗೆ ಡಯಾಗ್ನೋಸ್ ಮಾಡಬೇಕು, ಇಂಥದ್ದು. ಇನ್ನೊಂದು ಇಂಟರ್ ಸೊಸೈಟಿ ಕೊಲಾಬರೇಷನ್. ನಮ್ಮ ಸೊಸೈಟಿ ಬೇರೆ ಸೊಸೈಟಿ ಜೊತೆ ಆರ್ಥೋಪೆಡಿಷಿಯನ್ಸ್ ಇರ್ತಾರೆ, ಫಿಸಿಷಿಯನ್ಸ್ ಇರ್ತಾರೆ, ಕಾರ್ಡಿಯಾಲಜಿಸ್ಟ್ ಇರ್ತಾರೆ, ನ್ಯೂರಾಲಜಿಸ್ಟ್ ಇರ್ತಾರೆ. ಈಗ ನೆಕ್ಸ್ಟ್ ಮಂತಲ್ಲಿ ಕರ್ನಾಟಕದಲ್ಲಿ ಸ್ಟೇಟ್ ಕಾನ್ಫರೆನ್ಸ್ ಆಗ್ತಿದೆ ಪಲ್ಮನಾಲಜಿಸ್ಟ್. ಸೊ ಅಲ್ಲಿ ನಾನು ಹೋಗ್ತಾ ಇದ್ದೀನಿ. ನನ್ನ ಇದರಲ್ಲಿ ಅವರನ್ನು ಕರಿತೀನಿ. ಹಾಗೆ ನಾವು ಐಡಿಯಾಸ್ ಎಕ್ಸ್ಚೇಂಜ್ ಮಾಡ್ಕೋತೀವಿ. ಸೊ ಅವ್ರಿಗೆ ನಾವೇನೇನು ಮಾಡ್ತಿದ್ದೀವಿ ಅರ್ಥ ಆಗುತ್ತೆ. ಮೂರನೇದು ಆಬ್ವಿಯಸ್ಲಿ ಸೋಷಿಯಲ್ ಮೀಡಿಯಾ. ಒಬ್ಬ ಡಾಕ್ಟರ್ ಯಾವುದೇ ಸ್ಪೆಷಾಲಿಟಿ ಡೈರೆಕ್ಟಾಗಿ ಪೇಷಂಟ್ ರೀಚ್ ಆಗೋಕ್ಕೆ ಹೆಚ್ಚಿಗೆ ಸಾಧ್ಯತೆ ಇರೋದು ಸೋಷಿಯಲ್ ಮೀಡಿಯಾ ಮೂಲಕ. ಅದು ಇನ್ಸ್ಟಾಗ್ರಾಮ್ ಇರಬಹುದು, ಫೇಸ್ಬುಕ್ ಇರಬಹುದು, ಬೇರೆನೋ ಇರಬಹುದು. ಸೊ ಅದ್ರ ಮೂಲಕ ಎಜುಕೇಷನಲ್ ವೀಡಿಯೋಸ್ ಹಾಕುವಂಥದ್ದು. ಸೊ ಇದು ನಮ್ಮ ಹಾಸ್ಪಿಟಲ್ ಇದ್ರ ರೀತಿ ಹೆಚ್ಚಾಗಿ ಮಾಡ್ತಾ ಬರ್ತೀವಿ. ನಾವು ಎಜುಕೇಷನಲ್ ವೀಡಿಯೋಸ್ ಹಾಕ್ತೀವಿ. ಸೊ ಒಬ್ಬ ಪೇಷಂಟ್ಗೆ ತಿಳಿದೇ ಇದ್ದಾಗ, ನನಗೆ ಏನಾಗ್ತಿದೆ, ಸರಿ ಇದು ತಿಳಿತು, ಇದಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ದಿದ್ದಾಗ ಆನ್ಲೈನ್ ಹೋಗ್ತಾನೆ. ಸೊ ಅಲ್ಲಿ ಹುಡುಕ್ತಾನೆ ಈ ಡಿಸೀಸ್ಗೆ ಯಾವ ಡಾಕ್ಟರ್ ಅಂತ. ಹೋಗಿ ಒಂದು ವಿಡಿಯೋ ಸರ್ಚ್ ಮಾಡ್ತಾನೆ. ತುಂಬ ಪೇಷಂಟ್ಸ್ ಹತ್ರ ಬರ್ತಾರೆ ನನ್ನ ಹತ್ರ. ಸೊ ಕಳೆದ 3-4 ವರ್ಷದಲ್ಲಿ ಮಾಡಿರೋ ವಿಡಿಯೋ ನೋಡ್ಕೊಂಡು, ಸರ್ ನೀವು 21ರಲ್ಲಿ ವಿಡಿಯೋ ಮಾಡಿದ್ರಿ, ನನಗೆ ಅದು ಈಗ ಹೆಲ್ಪ್ ಆಯಿತು, ಅದನ್ನ ನೋಡ್ಕೊಂಡು ನಿಮ್ಮ ಹತ್ರ ಬಂದೆ ಅನ್ನುವಂಥದ್ದು. ಸೊ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಇನ್ ಅ ಗುಡ್ ವೇ. ಸೊ ಅದನ್ನ ಎಜುಕೇಟಿವ್ ವಿಡಿಯೋಸ್ ನಾವು ಮಾಡ್ಕೊಂಡಾಗ ಅಟ್ಲೀಸ್ಟ್ ಅವ್ರಿಗೆ ಅದು ಅರಿವು ಬರುತ್ತಲ್ಲ. ನಾವು ಟ್ರೀಟ್ಮೆಂಟ್ ಹೇಗೆ ತಗೋಬೇಕು ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವರು ಸ್ವಂತ ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ಸೈಡ್ ಎಫೆಕ್ಟ್ಸ್ ಆಗ್ಬೋದು. ಬಟ್ ಅಟ್ಲೀಸ್ಟ್ ಈ ಥರ ಬಂದಾಗ ಎಲ್ಲಿ ಹೋಗಬೇಕು ಅಂತ ನಾವು ತಿಳಿಸ್ಕೊಟ್ಟಾಗ ಅವರಲ್ಲಿ ಹೋಗ್ತಾರೆ. ಸೊ ಇಟ್ಸ್ ಆಲ್ ಅಬೌಟ್ ಅವೇರ್ನೆಸ್ ಮತ್ತೆ ಇಂಟ್ರಾಕ್ಷನ್ಸ್. ಡಾಕ್ಟರ್, ಈಗ ನೀವು ಆಂಟಿಬಯೋಟಿಕ್ ಬಗ್ಗೆ ಒಂದು ಮಾತಾಡಿದ್ರಿ. ಆಂಟಿಬಯೋಟಿಕ್ಸ್ ರೆಸಿಸ್ಟೆನ್ಸ್ ಯಾವ ಮಟ್ಟಕ್ಕೆ ಇರುತ್ತೆ ಮತ್ತೆ ಹೌ ಇಟ್ ಹಾರ್ಮ್ಫುಲ್ ಅಂತ ಹೇಳಿ. ಹಾರ್ಮ್ಫುಲ್ ಬಗ್ಗೆ ಫಸ್ಟ್ ಮಾತಾಡೋಣ. ಈಗ ನಿಮಗೆ ಯಾವುದೋ ಒಂದು ಇನ್ಫೆಕ್ಷನ್ ಬಂತು. ಮೆಜಾರಿಟಿ ಈಗ ಈ ವಯಸ್ಸಿನಲ್ಲಿ 15ರಿಂದ 50 ವರ್ಷದ ವಯಸ್ಸವರೆಗೂ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರುತ್ತೆ. ಮೆಜಾರಿಟಿ ಇನ್ಫೆಕ್ಷನ್ ನೀವು ಹ್ಯಾಂಡಲ್ ಮಾಡ್ಲಿಕ್ಕಾಗುತ್ತೆ. ಬಟ್ ಕೆಲವೆಲ್ಲ ಇನ್ಫೆಕ್ಷನ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಸರ್ಜರಿ ಆಯಿತು, ಸರ್ಜಿಕಲ್ ಸೈಟಲ್ಲಿ ಇನ್ಫೆಕ್ಷನ್ ಆಗೋಯ್ತು, ಯಾರಿಗೂ ಕೆಟ್ಟ ಯೂರಿನರಿ ಇನ್ಫೆಕ್ಷನ್ ಬಂತು, ಲಂಗ್ ಇನ್ಫೆಕ್ಷನ್ ಬಂತು. ನೀವು ಆಂಟಿಬಯೋಟಿಕ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಆಂಟಿಬಯೋಟಿಕ್ ಬೇಕೇ ಬೇಕು. ಆಗ ನೀವು ಸರಿಯಾದ ಆಂಟಿಬಯೋಟಿಕ್ ಚೂಸ್ ಮಾಡಲಿಲ್ಲ ಅಂತ ಅನ್ಕೊಳ್ಳಿ. ಯಾವುದೋ ಆಂಟಿಬಯೋಟಿಕ್ ನಿಮ್ಗೆ ಗೊತ್ತಿರೋ ಪ್ರಕಾರ ರ್ಯಾಂಡಮ್ ಆಗಿ ಕೊಟ್ಬಿಟ್ರಿ, ಅದು ಕೆಲಸ ಮಾಡಲಿಲ್ಲ. ಕೆಲಸ ಮಾಡದೇ ಇರೋದು ಒಂದು. ಇನ್ನೊಂದೇನಾಗುತ್ತೆ, ರೆಸಿಸ್ಟೆನ್ಸ್ ಅಂತ ಬರುತ್ತೆ. ಅದರ ಎಲ್ಲ ಗ್ರೂಪ್ ಆಫ್ ಆಂಟಿಬಯೋಟಿಕ್ಸ್ಗೂ ಅದು ರೆಸಿಸ್ಟೆನ್ಸ್ ಬಂದ್ಬಿಡುತ್ತೆ. ಅಂದ್ರೆ ಮುಂದೆ ನೀವು ಅದು ಅದೇ ಕ್ಲಾಸ್ನ ಯೂಸ್ ಮಾಡಕ್ ಹೋದಾಗ ಅದು ಕೆಲಸನೇ ಮಾಡೋದಿಲ್ಲ. ಸೊ ಆ ರೀತಿ ಅದನ್ನ ನಾವು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ನೀವು ಹಾಸ್ಪಿಟಲ್ಗಳಲ್ಲಿ ನೋಡಿದಾಗ, ಈ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಏನಿರುತ್ತಲ್ಲ, ನಾವು ನಮ್ದೊಂದು ಆಂಟಿಬಯೋಗ್ರಾಮ್ ಅಂತ ಮಾಡ್ತೀವಿ. ಇನ್ಫೆಕ್ಷನ್ ಬಂದಿದೆ, ಇದು ಬ್ಯಾಕ್ಟೀರಿಯಾ, ಯಾವ್ಯಾವ ಮೆಡಿಸಿನ್ ವರ್ಕ್ ಆಗ್ತಿದೆ ಅಂತ. ಭಯದ ಸ್ಥಿತಿ ಏನು ಅಂತಂದ್ರೆ 65ರಿಂದ 70% ಕೇಸಸಲ್ಲಿ ಈ ಮೆಡಿಸಿನ್ಸ್ ವರ್ಕ್ ಆಗ್ತಾನೆ ಇರಲ್ಲ. ಯಾವುದು ಒಳ್ಳೆ ಅಥವಾ ಬೆಸ್ಟ್ ಆಂಟಿಬಯೋಟಿಕ್ ಅಂತ ಇರುತ್ತೆ ಅವೆಲ್ಲ ರೆಸಿಸ್ಟೆಂಟ್ ಅಂತಾನೆ ಬರುತ್ತೆ. ಅಂದ್ರೆ ಈಗ ನಾವು ಯಾವ ಸ್ಥಿತಿಗೆ ಬಂದ್ಬಿಟ್ಟಿದೀವಿ ಅಂದ್ರೆ, ಮುಂದೆ ಏನ್ ಯೂಸ್ ಮಾಡ್ಬೋದಿತ್ತು 20-25 ವರ್ಷದಿಂದ, ಅವೆಲ್ಲ ಯೂಸೇ ಆಗಲ್ಲ. ಅವುಗಳ ಅಡ್ವಾನ್ಸ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೇಜ್ ಹೋಗ್ತಿದೀವಿ. ಅದರ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂದ್ರೆ ಕಾಸ್ಟ್. ಸೊ ನೀವು 20 ವರ್ಷದಿಂದ ಯೂಸ್ ಮಾಡುವಂಥ ಆಂಟಿಬಯೋಟಿಕ್ ಈಗ ಸಿಕ್ಕರೆ ಅದರ ಕಾಸ್ಟ್ ತುಂಬ ಕಡಿಮೆ ಇರುತ್ತೆ, 1/10 ಅವಾಗಿನ ಪ್ರೈಸ್ಗೆ. ಬಟ್ ಅದು ವರ್ಕ್ ಆಗ್ತಿಲ್ಲ. ಈಗ ನೀವು ಕೊಡ್ಬೋದಂತ ಆಂಟಿಬಯೋಟಿಕ್ ಈ ಆಂಟಿಬಯೋಟಿಕ್ ಅಂತ 10 ಪಟ್ಟು ಹೆಚ್ಚಿಗೆ ಕಾಸ್ಟ್ ಇರುತ್ತೆ. ಯಾಕಂದ್ರೆ ಅಷ್ಟು ರಿಸರ್ಚ್ ಹೋಗಿರುತ್ತೆ ಅದಕ್ಕೆ. ಕಂಪನೀಸ್ ಇಲ್ಲಿ ತರಬೇಕು ಅಂದರೆ ಅಷ್ಟು ಸ್ಪೆಂಡ್ ಮಾಡಿರ್ತಾರೆ. ಸೊ ನೀವು ಕಾಸ್ಟ್ಲಿ ಮೆಡಿಸಿನ್ ಯೂಸ್ ಮಾಡಬೇಕಾಗಿ ಬರ್ತಾ ಇದೆ.
ಸೊ ನಿಮ್ಮ ಹೆಲ್ತು ಹಾಳಾಗ್ತಾ ಇದೆ, ಹೆಚ್ಚಿಗೆ ಕಾಸ್ಟು ಹೋಗ್ತಾ ಇದೆ. ಸೊ ಅದರಿಂದನೇ ಈಗ ಎಲ್ಲರೂ ಹೇಳ್ತಾರೆ ಪ್ರೈವೇಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕಾಸ್ಟ್ಲಿ ಅಂತ. ಯಾಕಂದರೆ ಬರ್ತಿರೋ ಪೇಷಂಟ್ಸ್ ಈಗ ನಮ್ಮಲ್ಲೆಲ್ಲ ಅಷ್ಟು ಸಿವಿಯರ್ ಇನ್ಫೆಕ್ಷನ್ಸಲ್ಲಿ ಬರ್ತಾರೆ. ಅಲ್ಟಿಮೇಟ್ಲಿ ಅವ್ರಿಗೆಲ್ಲಾನು ಈ ಥರ ಅಡ್ವಾನ್ಸ್ ಆಂಟಿಬಯೋಟಿಕ್ಸ್ ಬೇಕಾಗಿ ಬರುತ್ತೆ, ಕಾಸ್ಟ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್, ಅದಕ್ಕೆ ನಾನು ಹೇಳಿದ್ದು ಪ್ರೆಡಿಕ್ಟಿವ್ ಸ್ಟಡಿ ಪ್ರಕಾರ ಈಗ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನೆಕ್ಸ್ಟ್ 20 ವರ್ಷದಲ್ಲಿ ನಮ್ಮನ್ನು ಕೊಲ್ಲುವಂಥ ಅತಿ ಹೆಚ್ಚು ಕಾರಣ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಇನ್ಫೆಕ್ಷನ್. ಈಗ ಹಲವಾರು ಕಾರಣಗಳಿಂದ ಡಾಕ್ಟರ್ ಬಳಿ ಹೋಗಿರ್ತಾರೆ, ಏನೋ ಒಂದು ಕೆಮ್ಮು ನೆಗಡಿ ಜ್ವರ ಬಂದಿರುತ್ತೆ ಅಂತ. ಸೇಮ್ ರಿಪೀಟ್ ಆದಾಗ ಹಳೆ ಅದು ಡಾಕ್ಟರ್ ಏನು ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರಲ್ಲ ಅದನ್ನೇ ತೆಗೆದುಕೊಂಡು ಲಾಸ್ಟ್ ಟೈಮ್ ಬಂದಿತ್ತಲ್ಲಪ್ಪ ಮತ್ತೊಂದ್ಸರಿ ಅದನ್ನೇ ಹೋಗಿ ಮೆಡಿಕಲ್ ಶಾಪಿಗೆ ಕೊಟ್ಟರು ಅವ್ರು ಕೊಡ್ತಾರೆ ಟ್ಯಾಬ್ಲೆಟ್ಸ್ ಅಂತ ಬಂದು ತಗೊಳ್ತಾರೆ ಡಾಕ್ಟರ್. ಎಷ್ಟು ಸರಿ ಇದು, ಎಷ್ಟು ಸೇಫ್ ಅಂತ ಹೇಳ್ಬಿಟ್ಟು 99% ಕೇಸಸಲ್ಲಿ ಇದು ತಪ್ಪು. ಕಾರಣ ಇಷ್ಟೇ. ಆಮೇಲೆ ಇದು ತಪ್ಪು ಮೊದಲಿಂದನೇ ಶುರುವಾಗುತ್ತೆ. ಸೊ ಅಂದರೆ ಯಾರನ್ನೂ ನಾವು ತೆಗೆದುಕೋಬೇಕು ಅಂತಲ್ಲ, ಬಟ್ ಪ್ರಾಕ್ಟೀಸ್ ಹೇಗಿದೆ ಅಂತಂದರೆ ನಮ್ಮ ಡಾಕ್ಟರ್ಸ್ ಕೂಡ ಒಂಥರ ಪ್ರೆಷರ್ ಆಫ್ ಪ್ರಾಕ್ಟೀಸ್, ಆಂಟಿಬಯೋಟಿಕ್ ಕೊಟ್ಬಿಡೋಣ ಅನ್ನೋ. ಎಕ್ಸಾಕ್ಟ್ಲಿ. ಸೊ ಅವ್ರು ಸರಿ ಹೋಗ್ಲಿಲ್ಲ ಅಂದರೆ ಅವ್ರು ಆಮೇಲೆ ಕೇಳ್ತಾರೆ ಆಂಟಿಬಯೋಟಿಕ್ ಕೊಡ್ಲಿಲ್ಲ. ಮತ್ತೆ ಎಲ್ಲರಿಗೂ ಒಂದು ಅರ್ಜೆನ್ಸಿ, ಬೇಗ ಹುಷಾರಾಗಬೇಕು, ರಜೆಗಳಿರಲ್ಲ, ಮಕ್ಕಳು ನೋಡ್ಕೋಬೇಕು, ಈ ಥರದ್ದೊಂದು. ಬಟ್ ಪ್ರಾಬ್ಲಮ್ ಏನಂದ್ರೆ ಆಂಟಿಬಯೋಟಿಕ್ ಎಲ್ಲದಕ್ಕೂ ಉತ್ತರ ಅಲ್ಲವೇ ಅಲ್ಲ. 90% ಕೇಸಸಲ್ಲಿ ಆಂಟಿಬಯೋಟಿಕ್ ಬೇಕೇ ಆಗಲ್ಲ. ನಿಮ್ಮನ್ನ ನೀವು ಸರಿ ಮಾಡ್ಕೊಳ್ಳೋದಕ್ಕೆ ಒಂದೇ ಒಂದು ಬೇಕು, ಸಮಯ ಅಷ್ಟೇ. ಆ ಸಮಯ ನಮ್ಮ ಹತ್ರ ಇಲ್ಲ ಅನ್ನೋದಕ್ಕೆ ನಾವು ಆಂಟಿಬಯೋಟಿಕ್ನ ರೀಪ್ಲೇಸ್ ಮಾಡ್ತಿದ್ದೀವಿ. ಆಂಟಿಬಯೋಟಿಕ್ ನಿಮಗೆ ಹೆಲ್ಪ್ ಮಾಡೋದಕ್ಕಿಂತ ಹೆಚ್ಚಾಗಿ ಹಾರ್ಮ್ ಮಾಡ್ತಾ ಇದೆ. ಸೊ ಅದರಿಂದ ಎಷ್ಟಾಗುತ್ತೋ ಅಷ್ಟು ಆಂಟಿಬಯೋಟಿಕ್ನ ಅವಾಯ್ಡ್ ಮಾಡಬೇಕು. ಆಂಟಿಬಯೋಟಿಕ್ ಯಾರಿಗೆ ಬೇಕಾಗುತ್ತೆ ಅಂದರೆ ತುಂಬ ವಯಸ್ಸಾದವ್ರಿಗೆ, ಡಯಾಬಿಟೀಸ್ ಹೆಚ್ಚಿಗೆ ಇರೋರಿಗೆ, ಅಥವಾ ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕು ಅಂಥವ್ರಿಗೆ. ಅಷ್ಟು ಸಿಕ್ನೆಸ್ ಇರೋವಾಗ ಮಾತ್ರ ಆಂಟಿಬಯೋಟಿಕ್ ಬೇಕಾಗುತ್ತೆ. ನೀವು ಸಿಂಪಲ್ ಆಗಿ ಓಡಾಡಿಕೊಂಡು ಇನ್ಫೆಕ್ಷನ್ ಟ್ರೀಟ್ ಮಾಡೋ ಸ್ಟೇಜಲ್ಲಿ ಇದ್ದೀರಾ ಅಂದರೆ ಆಂಟಿಬಯೋಟಿಕ್ ಬೇಕಾಗೇ ಇಲ್ಲ ನಿಮಗೆ. ಸೊ ನೀವು ಅನ್ನೆಸೆಸರಿ ಅಬ್ಯೂಸ್ ಮಾಡ್ತಿದ್ದೀರಾ. ಇವೆಲ್ಲ ಅಬ್ಯೂಸ್ ನಿಂತ್ರೇನೆ ಮುಂದೆ ನಾವು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಓವರ್ಕಮ್ ಮಾಡೋಕ್ಕಾಗೋದು. ಸೊ ನಾವು ಯಾವಾಗ ಬೇಕೋ ಅವಾಗ ಮಾತ್ರ ಬಳಸಬೇಕು. ಇದು ಪೇಷಂಟ್ಸ್ ಮಾತ್ರ ಅಲ್ಲ, ಡಾಕ್ಟರ್ಸ್ ಕೂಡ ಒಂದು ಮೆಸೇಜ್. ಓಕೆ, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಈ ಇನ್ಫೆಕ್ಷನ್ ಅನ್ನೋದೇ ಎಷ್ಟೋ ಜನರಿಗೆ ಒಂದು ಕಾಮನ್ ವರ್ಡ್, ಬಟ್ ಇನ್ಫೆಕ್ಷಿಯಸ್ ಡಿಸೀಸಸ್ ಕೂಡ ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಅದು ಒಂದು ಸರಳವಾದಂಥ ಭಾಷೆಯಲ್ಲಿ ತಿಳಿಸ್ಕೊಟ್ರಿ. ಅದಕ್ಕೆ ವ್ಯಾಕ್ಸಿನೇಷನ್, ಅಡಲ್ಟ್ ವ್ಯಾಕ್ಸಿನೇಷನ್, ಮಕ್ಕಳ ವ್ಯಾಕ್ಸಿನೇಷನ್ ಕೇಳಿದ್ವಿ, ಅಡಲ್ಟ್ ವ್ಯಾಕ್ಸಿನೇಷನ್ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಫ್ಯಾಮಿಲಿನ ಹೇಗೆ ನಾವು ಸೆಕ್ಯೂರ್ಡ್ ಮಾಡ್ಕೊಳ್ಬಹುದು, ಕೆಲವೊಂದೊಂದು ಸಾಂಕ್ರಾಮಿಕವಾಗಿ ಹರಡುವಂಥ ಕಾಯಿಲೆಗಳನ್ನು ನಾವು ಹೇಗೆ ತಡೆಗಟ್ಟಬಹುದು, ಅವೇರ್ನೆಸ್ ಎಷ್ಟು ಮುಖ್ಯ, ಈ ಎಲ್ಲದರ ಕುರಿತಾಗಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ, ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇವತ್ತಿನ ಒಂದು ಕಾರ್ಯಕ್ರಮ ಸಾಕಷ್ಟು ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಯಾಕಂದರೆ ಸಾಮಾನ್ಯವಾಗಿ ನಮಗೆಲ್ಲ ಇನ್ಫೆಕ್ಷನ್ಸ್ ಅಂದರೆ ಏನು ಅಂತ ಗೊತ್ತಿತ್ತು, ಆದರೆ ಈ ಇನ್ಫೆಕ್ಷಿಯಸ್ ಡಿಸೀಸಸ್ ಅಂದರೆ ಏನು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ಇವತ್ತಿನ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಇನ್ಫೆಕ್ಷನ್ಸ್ಗಳು ಹರಡೋದೇ ಮುಖ್ಯವಾಗಿ ನೀರು ಮತ್ತು ಗಾಳಿ ಹಾಗೂ ಆಹಾರದಿಂದ. ಸ್ವಚ್ಛವಾದಂತಹ ಗಾಳಿ, ಹಾಗೆ ಸ್ವಚ್ಛವಾದಂತಹ ನೀರು ಮತ್ತು ಆರೋಗ್ಯಕರವಾದಂತಹ ಊಟವನ್ನು ಮಾಡೋದ್ರಿಂದ ಈ ಇನ್ಫೆಕ್ಷನ್ಗಳು ಆದಷ್ಟು ಮಟ್ಟಿಗೆ, ತಕ್ಕ ಮಟ್ಟಿಗೆ ಆದರೂ ನಾವು ದೂರ ಇರಬಹುದು. ಅಕಸ್ಮಾತ್ ಇಂತಹ ವೈರಸ್ಗಳು ಬಂದರೂ ಕೂಡ ಸೂಕ್ತವಾದಂತಹ ಡಾಕ್ಟರನ್ನ ಸಂಪರ್ಕಿಸಿ ಸೂಕ್ತ ಸಮಯದಲ್ಲಿ ಟ್ರೀಟ್ಮೆಂಟ್ ಆಗಿರಬಹುದು, ಅಥವಾ ಅದಕ್ಕೆ ತಕ್ಕಂತಹ ವ್ಯಾಕ್ಸಿನೇಷನ್ಸ್ ಅನ್ನ ತೆಗೆದುಕೊಳ್ಳೋದು ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಈ ಒಂದು ಕಾರ್ಯಕ್ರಮದ ಮೂಲಕ ನಿಮಗೆ ತಿಳಿಸಬಯಸ್ತೀವಿ. ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. For business and personal promotions in Suman TV Kannada, please contact 9686376663.